ವಿಶ್ವರೂಪ. ಪ್ರಪಂಚದಲ್ಲಿರುವ ಎಲ್ಲ ರೂಪಗಳಲ್ಲಿಯೂ ಭಗವಂತನನ್ನು ಕಾಣುವುದೇ ವಿಶ್ವರೂಪ. ಅಂದರೆ ಸೂರ್ಯ, ಚಂದ್ರ, ಗ್ರಹಗಳು, ವೇದಗಳು, ಪ್ರಾಣಿ, ಪಕ್ಷಿ, ಗಿಡ, ಮರ, ವಸ್ತುಗಳು ಹೀಗೆ ಎಲ್ಲದರಲ್ಲೂ ಭಗವಂತನ ಸ್ವರೂಪವನ್ನು ಕಾಣುವುದೇ ಆಗಿದೆ. ಭಗವಂತ ತಾನು ವೇದಗಳಲ್ಲಿ ಸಾಮವೇದ, ಇಂದ್ರಿಯಗಳಲ್ಲಿ ಮನಸ್ಸು, ಅಕ್ಷರಗಳಲ್ಲಿ ಓಂಕಾರ, ಪರ್ವತಗಳಲ್ಲಿ ಮೇರು, ವೃಕ್ಷಗಳಲ್ಲಿ ಅಶ್ವತ್ಥ, ಕುದುರೆಗಳಲ್ಲಿ ಉಚ್ಚೈಶ್ರವಸ್ಸು, ಮನುಷ್ಯರಲ್ಲಿ ರಾಜ, ದೇವತೆಗಳಲ್ಲಿ ಇಂದ್ರ, ಗೋವುಗಳಲ್ಲಿ ಕಾಮಧೇನು, ಸರ್ಪಗಳಲ್ಲಿ ವಾಸುಕಿ, ದೈತ್ಯರಲ್ಲಿ ಪ್ರಹ್ಲಾದ, ಪಕ್ಷಿಗಳಲ್ಲಿ ಗರುಡನೆಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅನೇಕ ವೇದಾಂತಿಗಳು, ಜ್ಞಾನಿಗಳು ಸಹ ಭಗವಂತನಿಗೆ ರೂಪವಿಲ್ಲ, ಗುಣವಿಲ್ಲವೆಂದು ಆತ ನಿರ್ಗುಣ, ನಿರ್ವಿಕಾರ, ನಿರಂಕುಶ ಅಂತ ಹೇಳಿದ್ದಾರೆ. ಯಾವ ರೂಪದಲ್ಲಾದರೂ ಭಗವಂತನನ್ನು ಕಾಣಬಹುದು. ಹಿರಣ್ಯಕಶಿಪು ಎಂಬ ರಾಕ್ಷಸನು ತನ್ನ ಮಗನಾದ ಪ್ರಹ್ಲಾದನನ್ನು ನಿನ್ನ ಹರಿ ಎಲ್ಲಿರುವನು, ಹೇಗಿರುವನು ಅಂತ ಕೇಳ್ತಾ ಈ ಸ್ತಂಭದಲ್ಲಿರುವನೇ ಅಂತಂದಾಗ ಪ್ರಹ್ಲಾದನು ಖಂಡಿತವಾಗಿಯೂ ಇರುವನು ಅಂತ ಹೇಳಿದ ಕೂಡಲೇ ಆ ಕಂಬವನ್ನು ಗದೆಯಿಂದ ಭೇದಿಸಿದಾಗ ಭಗವಂತನು ನರಸಿಂಹ ಅವತಾರದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಭಗವಂತನು ಸಮಯಕ್ಕೆ ತಕ್ಕಂತೆ ಮೀನಿನ ರೂಪದಲ್ಲಿ ಬಂದು ವೇದಗಳನ್ನು ರಕ್ಷಿಸ್ತಾನೆ. ಕೂರ್ಮ ಅವತಾರದಲ್ಲಿ ಪರ್ವತವನ್ನು ಎತ್ತಿ ಹಿಡಿದು ಅಮೃತವನ್ನು ಪಡೆಯಲು ಸಹಾಯಕನಾಗ್ತಾನೆ. ವರಾಹ ಅವತಾರದಲ್ಲಿ ಭೂದೇವಿಯ ರಕ್ಷಣೆ, ನರಸಿಂಹನಾಗಿ ಹಿರಣ್ಯಕಶಿಪುವಿನ ಸಂಹಾರ, ವಾಮನ ಅವತಾರವಾಗಿ ಬಂದು ಬಲಿಯನ್ನು ಪಾತಾಳಕ್ಕೆ ತುಳಿದುದು, ಹೀಗೆ ಪರಶುರಾಮ, ರಾಮ, ಕೃಷ್ಣ, ಬಲರಾಮ, ಬುದ್ಧ, ಕಲ್ಕಿಯಾಗಿ ತನ್ನ ದಶಾವತಾರಗಳಿಂದ ಈ ಪ್ರಪಂಚದಲ್ಲಿ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಯನ್ನು ಮಾಡುತ್ತಾ ಭೂಭಾರವನ್ನು ನಿವಾರಿಸಿದ್ದಾನೆ. ಹೀಗೆ ತನ್ನ ಅನಂತ ರೂಪವನ್ನು ವ್ಯಕ್ತಪಡಿಸಿದ್ದಾನೆ.